ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು 2024 ಜನವರಿ 13ರಂದು ನಡೆಸಿರುವಂಥ KEA ಅವರು ನಡೆಸಿರುವಂಥ KSET ಜನರಲ್ ಪೇಪರ್ ಇದರ ಅನಾಲಿಸಿಸನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಕೂಡ ನಾವು ಅನಾಲಿಸಿಸನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ 50 ಕ್ವಶನ್ಗಳಿವೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆ, ಕರ್ಟೇಜಿಯನ್ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಇಸ್ ಅ ಪಾರ್ಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಕಾಲ್ಸ್? ಸೊ ಇದಕ್ಕೆ ಸರಿಯಾದ ಉತ್ತರ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಸೇಫ್ಟಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 4 is the right answer. ಸೊ ಎರಡನೇ ಸ್ಟೇಟ್ಮೆಂಟ್, two statements are given below. One is labeled as assertion and other labeled as reason. Choose the correct code for your answer. So ಮೊದಲನೇ assertion ನೋಡಿ, lakes are considered to be more susceptible to pollution than rivers. Reason, water in lakes may take decades to be replaced. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, both A and R are correct. R is the correct explanation of A. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A. ಇನ್ನು ಮೂರನೇ ಪ್ರಶ್ನೆ ನೋಡೋಣ ನಾವು. ಮೀಥೇನ್ a greenhouse gas is emitted from. Choose the correct answer from the options given below. So landfills, construction debris, wetlands, e-waste. So methane a greenhouse gas is emitted from ಯಾವುದರಿಂದ? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 and 3 only. So methane a greenhouse gas is emitted from the landfills and wetlands. ಸೊ ನಾಲ್ಕನೇ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮಾತ್ರ ಹೇಳ್ತಾ ಹೋಗ್ತೇನೆ. ನಾಲ್ಕನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಸೊ ಸೆಂಟರ್ ಫಾರ್ ಇಕಲಾಜಿಕಲ್ ಸೈನ್ಸಸ್ ಬೆಂಗಳೂರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ, ಗೋವಿಂದ್ ಬಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್ ಅಲ್ಮೋರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ. ಸೊ ಇಲ್ಲಿ ಏನು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿರೋದು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಇದು ಸರಿಯಾದ ಮ್ಯಾಚ್ ಅಲ್ಲ. ಸೊ ಆರನೇ ಪ್ರಶ್ನೆ, ವಿಚ್ ಏನ್ಷಿಯಂಟ್ ಸೆಂಟರ್ ಆಫ್ ಲರ್ನಿಂಗ್ ಈಸ್ ಆಫನ್ ಕನ್ಸಿಡರ್ಡ್ ದ ವರ್ಲ್ಡ್ಸ್ ಫಸ್ಟ್ ಯೂನಿವರ್ಸಿಟಿ ಆ್ಯಂಡ್ was located in the present day of Bihar. ಸೊ ಆರನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಳಂದ. ಸೊ ಏಳನೇ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ? ಏಳನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಎಂಟನೇ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಕ್ಯಾನ್ ನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್? ಸೊ ಎಂಟನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಫಿಲಿಯೇಟೆಡ್ ಕಾಲೇಜಸ್. ಒಂಬತ್ತನೇ ಪ್ರಶ್ನೆ, ಆ ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸ್ ವಿತ್ ಡಿಫರೆಂಟ್ ಯೂನಿವರ್ಸಿಟೀಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಮೆಟಾ ಯೂನಿವರ್ಸಿಟಿ. ಸೊ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಟಾ ಯೂನಿವರ್ಸಿಟಿ. ಹತ್ತನೇ ಪ್ರಶ್ನೆ, ನ್ಯಾಕ್ ಎಂಬುದು ಏನಾಗಿದೆ? ನ್ಯಾಕ್ ಎಂಬುದು ಒಂದು ಅಕ್ರಿಡೇಟಿಂಗ್ ಬಾಡಿ. ಸೊ ಇದು ನೀವು ಕಾಲೇಜಲ್ಲಿ ನೋಡಿರ್ಬೋದು, 5 ವರ್ಷಕ್ಕೊಮ್ಮೆ ಬರುವಂಥ ಒಂದು ಅಕ್ರಿಡೇಟಿಂಗ್ ಬಾಡಿ ಆಗಿದೆ. 11ನೇ ಪ್ರಶ್ನೆ, ಐಡೆಂಟಿಫೈ ದಿ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪ್ಯೂಪಿಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದಿ ಫಾಲೋವಿಂಗ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಕೋಡ್. ಸೊ 11ಕ್ಕೆ ಸರಿಯಾದ ಪ್ರಶ್ನೆ ಆಪ್ಷನ್ ಬಿ 1, 2 and 4. ಪ್ಯೂಪಿಲ್ ಅಟೆಂಡಿಂಗ್ ಟು ದಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಮತ್ತು ಪ್ಯೂಪಿಲ್ ರೆಸಿಪಿಟಿವ್ ಟು ದಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. 12ನೇ ಪ್ರಶ್ನೆ, ಐಡೆಂಟಿಫೈ ದಿ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ. ಸೊ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ TLC. 13ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂಪ್ರಭ? ಸ್ವಯಂಪ್ರಭದ ಒಂದು ಲಕ್ಷಣ ಅಲ್ಲ, ಯಾವುದು ಅಲ್ಲ ಅಂತ ಕೇಳಿದ್ದಾರೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ ಮೂಕ್. ಮೂಕ್ ಅಂತ ಹೇಳಿದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. 14ನೇ ಪ್ರಶ್ನೆ, ಸಪೋಸ್ ಅ ಟೀಚರ್ ಪರ್ಫಾರ್ಮ್ಸ್ ಅ ಸೆಲ್ಫ್ ಅಸೆಸ್ಮೆಂಟ್ ಇನ್ ವಿಚ್ he or she examines the pedagogy, articulates reason and strength for strategies used in the classroom. Identify the method referred here. ಸೊ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಫ್ಲೆಕ್ಟಿವ್ ಟೀಚಿಂಗ್. 15ನೇ ಪ್ರಶ್ನೆ, ವಾಟ್ ಈಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್? ಇದೆ 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ,
to provide flexibility in the course selection and credit accumulation. So 16ನೇ ಪ್ರಶ್ನೆ, which of the following statement best describes the positivism approach? 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, positivism seeks to uncover universal laws and objective truths. 17ನೇ ಪ್ರಶ್ನೆ, in a research study investigating the effects of a new drug on blood pressure, which of the following steps involves recruiting participants and collecting relevant information? ಸೊ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಡಾಟಾ ಕಲೆಕ್ಷನ್. 18ನೇ ಪ್ರಶ್ನೆ, which section of thesis is typically responsible for outlining the research objectives, methodology and scope of the study? 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಇಂಟ್ರೊಡಕ್ಷನ್. 19ನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸಸ್ ಆ್ಯಂಡ್ ಸೈಟೇಷನ್ ಇನ್ ಅ ರಿಸರ್ಚ್ ಪೇಪರ್? ಸೊ ಒಂದು ರಿಸರ್ಚ್ ಪೇಪರ್ ರೆಫರೆನ್ಸ್ ಮತ್ತು ಸೈಟೇಷನ್ ಕೊಡುವ ಮೇನ್ ಕಾರಣ ಏನು? ಅದು 19ನೇ ಸರಿಯಾದ ಉತ್ತರ ಟು ಶೋ ದಿ ನಂಬರ್ ಆಫ್ ರೆಫರೆನ್ಸಸ್ ಯೂಸ್ಡ್ ಬೈ ದಿ ಆಥರ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಓಕೆ, to give credit to the work and ideas of other researchers. 20ನೇ ಪ್ರಶ್ನೆ, how does ICT enhance the data analysis in research? 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ by providing access to advanced statistical software for automated analysis. 21ನೇ ಪ್ರಶ್ನೆ, ಇದು ಕಾಂಪ್ರಿಹೆನ್ಷನ್ ಇದೆ, ಇದನ್ನು ಓದ್ಕೊಳ್ಳಿ. ನೀವು ಇದನ್ನು ಓದ್ಕೊಂಡು ನಿಮ್ಮಷ್ಟಕ್ಕೆ ನೀವು ಆನ್ಸರ್ ಮಾಡಿ. ನಾನು ಡೈರೆಕ್ಟ್ ಇಲ್ಲಿ ಆನ್ಸರನ್ನು ನಾನು ಹೇಳ್ತಾ ಇದ್ದೇನೆ. ಇದು ಕಾಂಪ್ರಿಹೆನ್ಷನ್. ಪಾಸ್ ಮಾಡಿ ನೋಡ್ತಾ ಹೋಗಿ. ಸೊ 21ನೇ ಪ್ರಶ್ನೆ, answer the question number 21 to 25 with reference to the comprehension. So 21ನೇ ಪ್ರಶ್ನೆ, what according to the author contributed to Indians forming ideas about foreigners? ಸೊ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಗ್ಲಿಷ್ ಲಿಟರೇಚರ್. 22ನೇ ಪ್ರಶ್ನೆ, what was lacking in the education system of that time according to the author? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡೈವರ್ಸಿಟಿ. 23ನೇ ಪ್ರಶ್ನೆ, why did Indian leaders believe that the English will give freedom to our country? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದೇ ಪ್ರೊವೈಡೆಡ್ ಶೆಲ್ಟರ್ ಟು ಮೆನಿ ಪೊಲಿಟಿಕಲ್ ಲೀಡರ್ಸ್ ಫ್ರಮ್ ಅರೌಂಡ್ ದಿ ವರ್ಲ್ಡ್. 24ನೇ ಪ್ರಶ್ನೆ, ವಿಚ್ ಕ್ವಾಲಿಟಿ ಆಫ್ ದ ಇಂಗ್ಲಿಷ್ ಇಂಪ್ರೆಸ್ಡ್ ದ ಆಥರ್? ಆಪ್ಷನ್ ಡಿ, ಲಿಬರಲ್ ಹ್ಯುಮ್ಯಾನಿಸಮ್. 25ನೇ ಪ್ರಶ್ನೆ, ವೈ ವಾಸ್ ದ ಆಥರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಸ್ಪೀಚಸ್ ಆಫ್ ಜಾನ್ ಬ್ರೈಟ್? 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, because his speeches were relevant beyond national boundaries. 26ನೇ ಪ್ರಶ್ನೆ, ಇದು ಮ್ಯಾಚ್ ದ ಫಾಲೋವಿಂಗ್. ಇದಕ್ಕೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೇನೆ, ಇದನ್ನ ಆನ್ಸರ್ ಅನ್ನು ನೋಡ್ಕೊಳ್ಳಿ. 26ನೇದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 27ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಈಸ್ ಕರೆಕ್ಟ್? 27ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ 1 and 2 ಆರ್ ಕರೆಕ್ಟ್. 28ನೇ ಪ್ರಶ್ನೆ, ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಪ್ರಮೋಟ್ಸ್ ಕೊಲಾಬರೇಟಿವ್ ಲರ್ನಿಂಗ್ ಇನ್ ಅ ಕ್ಲಾಸ್ ರೂಮ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ರೂಪ್ ಕಮ್ಯುನಿಕೇಶನ್. ಗ್ರೂಪ್ ಕಮ್ಯುನಿಕೇಶನ್ ಅಲ್ಲಿ ಕೊಲಾಬರೇಟಿವ್ ಲರ್ನಿಂಗ್ ಬರುತ್ತೆ. 29ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ರೀಡಿಂಗ್ ಟೆಕ್ನಿಕ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸ್ಕಿಮ್ಮಿಂಗ್ ಈಸ್ ದಿ ಒನ್ ಆಫ್ ದಿ ಫಾಲೋವಿಂಗ್ ಟೆಕ್ನಿಕ್ ಫಾರ್ ದ ರೀಡಿಂಗ್. ಓಕೆ. 30ನೇ ಪ್ರಶ್ನೆ, ಟೂ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ. One is labeled as assertion and the other labeled as reason. Choose the correct code for your answer. Assertion, barriers of communication are the hurdles that affect the message quality reaching the receiver. Reason ಇದಕ್ಕೆ, it may reduce the emotional distance during the communication. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, A is correct but R is incorrect. Okay. 31ನೇ ಪ್ರಶ್ನೆ, which of the following figures does or do not belong to the series? ಸೊ ಇದರಲ್ಲಿ ಆಡ್ ಒನ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ 31ಕ್ಕೆ ಡಿ ಇಸ್ ದಿ ರೈಟ್ ಆನ್ಸರ್, 4 ಓನ್ಲಿ. ಓಕೆ. ಸೊ 32ನೇ ಪ್ರಶ್ನೆ, ಆನ್ ದ ಟೋಟಲ್ ಅಮೌಂಟ್ ರಿಸೀವ್ಡ್ ಬೈ ಎಕ್ಸ್, 20% was spent on purchases and 5% of the remaining on transportation. If he is left with rupees
1520. ವಾಟ್ ಈಸ್ ದಿ ಇನಿಷಿಯಲ್ ಅಮೌಂಟ್? ಇದಕ್ಕೆ ಸರಿಯಾದ ಉತ್ತರ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2000. ಇನ್ನು 33ನೇ ಪ್ರಶ್ನೆ ನೋಡೋಣ. Aman, Biman and Chiman enter into a partnership by investing 36,000, 44,000 and 28,000 respectively. Aman is the working partner and gets 1/4 of the profit for his service, and remaining profit is divided among the three in the ratio of their investments. What is the amount of profit that Chiman gets if Aman gets a net profit of rupees 5,400? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2100. 34ನೇ ಪ್ರಶ್ನೆ. 2 men and 3 boys can complete a piece of work in 10 days, while 3 men and 2 boys can complete the same work in 8 days. In how many days can 2 men and 1 boy complete the same work? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 12.5 days. 35ನೇ ಪ್ರಶ್ನೆ. A hare takes 9 leaps in the same time as long dog takes 4, but the dog's leap is 1.5 by 3 m long, while the hare's is the only 1 meter. How many leaps will the dog have to take before catching the hare if the hare had a head start of 16 meter? So 35 ಗೆ ಸರಿಯಾದ question, that is option B 192. So 36 questions. In the following question, 3 statements are given followed by 4 conclusions. Read the conclusions and then decide whether the given conclusions are logically true or not. Statement: all trees are hills, some hills are animals, all animals are birds. So conclusions: some birds are hills, some birds are trees, some animals are trees, no animals is tree. So ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಮತ್ತು ಕ್ವಶನ್ ಅಲ್ಲಿ ಕನ್ಫ್ಯೂಸ್ ಇರುವುದರಿಂದ ಇದಕ್ಕೆ ಕೆಇ ಅವರು ಗ್ರೇಸ್ ಮಾರ್ಕ್ ಅನ್ನು ಕೊಟ್ಟಿದ್ದಾರೆ. ಇದು ಗ್ರೇಸ್ ಆಗಿದೆ. ಓಕೆ, ಇಟ್ ಈಸ್ ಅ ಗ್ರೇಸ್. ಇನ್ನು 37ನೇ ಪ್ರಶ್ನೆ ನೋಡುವ. ದ ಟ್ರಯಾಂಗಲ್, square and circle shown below represent urban, hardworking and educated people respectively. Which one of the areas marked 1 to 7 represent the urban educated who are not hardworking? ಸೊ ಇಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡಲ್ಲ ಅವರನ್ನು ನಾವು ಇಲ್ಲಿ ಗುರುತಿಸಬೇಕಾಗಿದೆ. 37ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 4. ಓಕೆ, ಈ ಏರಿಯಾ. ಓಕೆ, ಇದು 38ನೇ ಪ್ರಶ್ನೆ. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಆನ್ ದ ಬೇಸಿಸ್ ಆಫ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಈ 38ನೇ ಪ್ರಶ್ನೆಗೆ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೇನೆ. ಇದು ಡೈರೆಕ್ಷನ್ ಇರುವುದರಿಂದ ನೀವು ಇದನ್ನ ವರ್ಕೌಟ್ ಮಾಡಿ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌತ್ ಈಸ್ಟ್. 39ನೇ ಪ್ರಶ್ನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 10. 40ನೇ ಪ್ರಶ್ನೆ. ಬಿಹೇವಿಯರ್ ಈಸ್ ರಿಲೇಟೆಡ್ ಟು impropriety in the same way as word is related to. 40ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. 41ನೇ ಪ್ರಶ್ನೆ. ಇದು ವರ್ಕೌಟ್ ಮಾಡುವಂಥದ್ದು. ಇದಕ್ಕೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಹೇಳ್ತಾ ಇದ್ದೇನೆ. 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2518. 42ನೇ ಪ್ರಶ್ನೆ. ಸ್ಟಡಿ ದ ಫಾಲೋವಿಂಗ್ ಗ್ರಾಫ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ ಬಿಲೋ. ಸೊ ಇದು ಗ್ರಾಫ್ ಆಗಿರೋದ್ರಿಂದ ಇದನ್ನು ನೋಡ್ಕೊಳ್ಳಿ ಕ್ವಶನ್ ಅನ್ನ. ನಾನು ಡೈರೆಕ್ಟ್ ಇದಕ್ಕೆ ಆನ್ಸರ್ ಅನ್ನು ಹೇಳ್ತೇನೆ. ಸೊ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ rupees 85.5 lakh. ಸೊ 43ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓನ್ಲಿ 1 and 2. 44ನೇ ಪ್ರಶ್ನೆ. A new express train has a capacity of 500 seat, of which 10% are in the executive class and the rest are in the chair car. During the journey, the train was booked to 85% of its capacity. If the executive class was booked to 96% of its capacity, then how many chair car seats were empty during that journey? ಇದಕ್ಕೆ ಸರಿಯಾದ ಉತ್ತರ 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 73. 45ನೇ ಪ್ರಶ್ನೆ. 2 quantities, one in column A and one in column B are given. Determine the relation between the 2 quantities. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ
both quantities are equal. 46ನೇ ಪ್ರಶ್ನೆ, which one of the following organizations maintains the database related to allocation of IP address of the internet? 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಇದನ್ನು ಶಾರ್ಟ್ ಆಗಿ ICANN ಅಂತ ಕರೀತಾರೆ. ಸೊ 47ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್. ಇದಕ್ಕೆ ಸರಿಯಾದ ಉತ್ತರ 47ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ, ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2. ಇನ್ನು 48ನೇ ಪ್ರಶ್ನೆ, ಇನ್ ವಿಚ್ ಇಯರ್ ವಾಸ್ ದ ಎಜುಸ್ಯಾಟ್ ದ ಫಸ್ಟ್ ಇಂಡಿಯನ್ ಸ್ಯಾಟಲೈಟ್ ಬಿಲ್ಟ್ ಎಕ್ಸ್ಕ್ಲೂಸಿವ್ ಟು ಸರ್ವ್ ಎಜುಕೇಶನಲ್ ಸೆಕ್ಟರ್ ಲಾಂಚ್ಡ್? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2004. 49ನೇ ಪ್ರಶ್ನೆ, ಮ್ಯಾಚ್ ದಿ ಫಾಲೋವಿಂಗ್. ಫಿಸಿಕಲ್ ಕ್ಲಾಸ್ ರೂಮ್, ವರ್ಚುವಲ್ ಕ್ಲಾಸ್ ರೂಮ್, ಹೈಬ್ರಿಡ್ ಕ್ಲಾಸ್ ರೂಮ್, ರೆಕಾರ್ಡೆಡ್ ವಿಡಿಯೋ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹಾಗಾಗಿ ಎಗೆ 4, ಬಿಗೆ 3, ಸಿಗೆ 2, ಡಿಗೆ 1. ಸೊ ಸರಿಯಾದ ಆಪ್ಷನ್ ಈಸ್ ಬಿ. ಕೊನೆಯ ಮತ್ತು ಪ್ರಶ್ನೆ ಇದು, ವಿಚ್ ಈಸ್ ಆನ್ ಆಲ್ಟರ್ನೇಟ್ ಟರ್ಮ್ ರೆಫರಿಂಗ್ ಟು ದ ವೆಬ್ಸೈಟ್ ಡೊಮೈನ್ ನೇಮ್? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಇದು KE ಅವರು ನಡೆಸಿರುವಂತಹ KSETನ ಜನರಲ್ ಪೇಪರ್. ಇದು ಎಲ್ಲ ಸಬ್ಜೆಕ್ಟ್ನವರಿಗೂ ಕೂಡ ಸೇಮ್ ಕ್ವಶನ್ ಆಗಿರುತ್ತೆ. ಓಕೆ, ಇದು ಎಲ್ಲ ಅಫಿಷಿಯಲ್ ಕೀ ಆನ್ಸರ್ಸ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.